ಸಮೀರ್ ಈಗ SIT ಕಚೇರಿಗೆ ಬರ್ತಾ ಇರುವಂತದ್ದು ಬೆಳಗ್ಗೆ 10 ಗಂಟೆಗೆ ಬರಬೇಕಾಗಿತ್ತು ಆದ್ರೆ 1 ಗಂಟೆ ಆದರೂ ಕೂಡ ಸುಳಿವಿರಲಿಲ್ಲ ಈಗ ಬರ್ತಾ ಇದ್ದಾನೆ ಅನ್ನುವಂತದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ನಿರೀಕ್ಷಣಾ ಜಾಮೀನು ಸಿಕ್ಕ ಬಳಿಕ ನಿರೀಕ್ಷಣಾ ಜಾಮೀನನ್ನ ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಷರತ್ತುಗಳನ್ನ ಹಾಕಿತ್ತು 48 ಅವರ್ಸ್ ಒಳಗಡೆ ಪೊಲೀಸರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೊ ಹೀಗಾಗಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿರುವಂತದ್ದು ಆತನ ಬಳ್ಳಾರಿ ಮತ್ತು ಬೆಂಗಳೂರಿನ ನಿವಾಸದಲ್ಲಿ ನೋಟಿಸ್ ಅನ್ನ ಕೂಡ ಅಂಟಿಸಲಾಗಿತ್ತು ಸೊ ಈಗ ಸಮೀರ್ ಬರ್ತಾ ಇದ್ದಾನೆ ವಿಚಾರಣೆಯನ್ನ ಮಾಡಲಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಈತನನ್ನ ವಿಚಾರಣೆ ನೋಟಿಸ್ ಎಲ್ಲ ಯಾವ ಕಾರಣಕ್ಕೋಸ್ಕರ ಕೊಡಲಾಗಿದೆ ಅಂದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಪುಂಖಾನುಪುಂಖವಾಗಿ ಪುಂಗಿದ್ದ ಈತನ ಯೂಟ್ಯೂಬ್ ಚಾನೆಲ್ನಲ್ಲಿ ದೂತ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವತಾಂಡವ ಅಂತ ಹೇಳುವಂಥದ್ದು ಅಪಪ್ರಚಾರವನ್ನ ಮಾಡುವಂಥದ್ದು ಅದರ ಜೊತೆಗೆ ಎಲ್ಲ ಬೀದಿಗಿಳಿಬೇಕು ಅಂತೆಲ್ಲ ಹೇಳಿದ್ದ ಸೊ ಹೀಗಾಗಿ ಆತನನ್ನ ವಿಚಾರಣೆಗೋಸ್ಕರ ನೋಟಿಸ್ ಅನ್ನ ಕೊಡಲಾಗಿದೆ ಮೊನ್ನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಅರೆಸ್ಟ್ ಆಗಬೇಕಾಗಿತ್ತು ಇನ್ನೇನು ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಆತನಿಗೆ ನಿರೀಕ್ಷಣಾ ಜಾಮೀನು ಸಿಕ್ತು ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಯಲ್ಲಿ ಆ ಒಂದು ಕಾರ್ನಲ್ಲೇ ಸಮೀರ್ ಬಂದಿದ್ದಾನೆ ಅಂತ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೂಡ ಕೊಡಲಾಗಿದೆ ಯಾವುದೇ ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಯಾಕೆಂದ್ರೆ ಆತ ಹೇಳ್ಕೊಂಡಿದ್ದ ಅಲ್ಲಿ ಮೊನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು ಸೊ ನನಗೂ ಅಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸೊ ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ದ ಆಮೇಲೆ ಕೋರ್ಟ್ ಕೂಡ ಷರತ್ತನ್ನ ವಿಧಿಸಿತ್ತು ಲಾಯರ್ಗಳ ಜೊತೆ ಬಂದಿದ್ದಾನೆ ಸಮೀರ್ ತೋರಿಸ್ತಾ ಇದೀವಿ ನೋಡಿ ಆತನೇ ಸಮೀರ್ ಇಬ್ಬರು ಲಾಯರ್ಗಳ ಜೊತೆ 4 ಜನ ಇದ್ದಾರೆ ಹತ್ತತ್ರ ಲಾಯರ್ಗಳು 4 ಜನ ಲಾಯರ್ ಮತ್ತೆ ಆ ಸಮೀರ್ ಬಂದಿದ್ದಾನೆ ದೂತ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ್ದ ಇವನು ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಆರೋಪ ಏಕೆಂದ್ರೆ ಆ ಒಂದು ಸನ್ನಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆದೇ ರೀತಿಯಲ್ಲಿ ತಿರುಚುವಂತ ಕೆಲಸವನ್ನ ಮಾಡಿದ್ದ ಅನ್ನುವಂಥ ಆರೋಪ ಈತನ ಮೇಲೆ ಕೇಳಿ ಬಂದಿತ್ತು ಸಮೀರ್ ಮೇಲೆ ಇನ್ಮೇಲೆ ಶಿವತಾಂಡವ ಶುರುವಾಗುತ್ತೆ ಇನ್ಮೇಲೆ ಶಿವತಾಂಡವ ನಡೆಯುತ್ತೆ ನೋಡ್ತಾ ಇರಿ ಧರ್ಮಸ್ಥಳದಲ್ಲಿ ಆಮೇಲೆ ಆ ಧರ್ಮಾಧಿಕಾರಿ ವಿರುದ್ಧ ಧರ್ಮಸ್ಥಳ ಒಂದು ಏನು ಕುಟುಂಬದ ವಿರುದ್ಧ ಮಾತನಾಡ್ತಾ ಬೀದಿಗಿಳಿಬೇಕು ಅನ್ನುವಂಥದ್ದನ್ನ ಕೂಡ ಕರೆ ಕೊಟ್ಟಿದ್ದ ಅವನು ಸೊ ಹೀಗಾಗಿ 1 ತಿಂಗಳ ಹಿಂದೆನೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾದ ಬಳಿಕ ನೋಟಿಸ್ ಅನ್ನ ಕೊಡಲಾಗಿತ್ತು ಅದಾದ ನಂತರ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ತು ನಿರೀಕ್ಷಣಾ ಜಾಮೀನು ಸಿಕ್ಕ ಬಳಿಕ 48 ಅವರ್ಸ್ ಆತನಿಗೆ ಕಾಲಾವಕಾಶವನ್ನ ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗುವಂತೆ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿತ್ತು ಸೊ ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಸಮೀರ್ ಈತನದ್ದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಮತ್ತೆ AI ವಿಡಿಯೋಗಳನ್ನ ಮಾಡಿದ್ದ AI ವಿಡಿಯೋಗಳನ್ನ ಮಾಡಿ ಸುಜಾತ ಭಟ್ ಯಾವ ರೀತಿಯಾಗಿ ಕತೆ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದನ್ನ ಇನ್ನೂ ಚೆನ್ನಾಗಿ ಕತೆ ಕಟ್ಟಿ ಈತ ತೋರಿಸಿದ್ದ ಇನ್ನೂ ಚೆನ್ನಾಗಿ ಕತೆ ಕಟ್ಟಿದ್ದ ಹಿಂಗಾಗಿತ್ತು ಹಂಗಾಗಿತ್ತು ಆ ಅನಾಮಿಕನಿಗೆ ಭೀಮಾ ಅಂತ ಬೇರೆ ಹೆಸರು ಕೊಟ್ಟಿದ್ದ ಆತ ಹಿಂಗ್ ಮಾಡ್ತಿದ್ದ ಆತ ಹೇಳಿದ್ದೆಲ್ಲವೂ ಸತ್ಯ ಅನ್ನುವ ರೀತಿಯಲ್ಲಿ ಈತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ AI ವಿಡಿಯೋಗಳ ಮುಖಾಂತರ ತೋರಿಸಿದ್ದ ಧರ್ಮಸ್ಥಳಕ್ಕೆ ಮಸಿ ಬಳಿತಾ ಇದ್ದಾನೆ ಇವನು ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಸಮೀರ್ ಬಂಧನ ಭೀತಿ ಇಲ್ಲ ನಿರೀಕ್ಷಣಾ ಜಾಮೀನು ಇರುವಂತ ಹಿನ್ನೆಲೆಯಲ್ಲಿ ಬಂಧನ ಭೀತಿ ಇಲ್ಲ ಆದ್ರೆ ವಿಚಾರಣೆಯನ್ನ ಮಾಡಲಾಗುತ್ತೆ AI ವಿಡಿಯೋ ಎಲ್ಲಿಂದ ಮಾಡ್ತಿದ್ದೆ ಯಾರು ಮಾಡ್ಕೊಡ್ತಾ ಇದ್ರು ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನಗೆ ಮಾಹಿತಿ ಕೊಟ್ಟಿದ್ಯಾರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ SIT ಆಫೀಸರ್ಸ್ ಮಾಡಲಿದ್ದಾರೆ
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್, ಗಂಗಾಧರ್ ಹಾಗೆ ಗಣೇಶ್ ಸೈಬರ್ಕಟ್ಟೆ 3 ಜನನು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ಮಂಜುವಿಂದ ಆರಂಭ ಮಾಡ್ತೀರಿ. ಮಂಜು, ನೋಡ್ತಾ ಇದ್ವಿ ಸಮೀರ್ ಬೆಳಗ್ಗೆ 10 ಗಂಟೆಗೆ ಬರಬೇಕಾಗಿತ್ತು, ಈಗ ಬಂದಿದ್ದಾನೆ ವಿಚಾರಣೆಯನ್ನು ಎದುರಿಸಲಿಕ್ಕೆ. ಅದರ ಜೊತೆಗೆ 4 ಜನ ವಕೀಲರನ್ನು ಕೂಡ ಕರ್ಕೊಂಡ್ಬಂದಿರುವಂಥದ್ದು. ಈತನ ವಿರುದ್ಧ ಸಾಕಷ್ಟು ಆರೋಪಗಳಿರುವಂಥದ್ದು. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಚಾರಣೆ ನಡೆಯುತ್ತೆ, ಪ್ರಮುಖವಾಗಿ ಈತನ ಮೇಲೆ ಉಲ್ಲೇಖ ಆಗಿರುವಂತಹ ಆರೋಪಗಳನ್ನ ಕೂಡ ಒಮ್ಮೆ ರೀಕಾಲ್ ಮಾಡೋದಾದ್ರೆ ಅಂತ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಒಂದು ಸುಮೋಟೋ ಕೇಸ್ ದಾಖಲಾಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಆಗುವಂತದ್ರ ಜೊತೆಗೆ ಒಂದು ರೀತಿ ದಂಗೆ ಏಳುವಂತ ರೀತಿಯಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ದ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸುಮೋಟೋ ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸುಮೋಟೋ ಕೇಸ್ ಆದಂತಹ ಬಳಿಕ ಸಮೀರ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನು ಕೂಡ ಅಷ್ಟೇ ಕೊಟ್ಟಿರ್ತಾರೆ. ಆದರೆ ನೋಟಿಸ್ಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಸಮೀರ್ ಕೊಟ್ಟಿರೋದಿಲ್ಲ. ಬದಲಾಗಿ ಆತ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ತಾನೆ. ಆ ಒಂದು ಕಡೆ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳೋಕೆ ಮುಂದಾದಂತಹ ದಿನವೇ ಇವತ್ತು ಅರೆಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೂ ಕೂಡ ಹೋಗಿರ್ತಾರೆ. ಬೆಂಗಳೂರಿಗೆ ಹೋಗಿ ಅವ್ರ ಮನೆಯನ್ನ ಸುತ್ತುವರೆದಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಂತ ಕಾರಣಕ್ಕೋಸ್ಕರ ಅವತ್ತು ಸಮೀರ್ ಗ್ರೇಟ್ ಎಸ್ಕೇಪ್ ಅಂತಾನೆ ಹೇಳ್ಬೋದು. ಇದಾದಂತಹ ಬಳಿಕ ಕೋರ್ಟ್ ಕೂಡ ಅಷ್ಟೇ ತನ್ನ ಷರತ್ನಲ್ಲಿ ಹೇಳುತ್ತೆ 48 ಗಂಟೆಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು, ತನಿಖಾಧಿಕಾರಿಗಳಿಗೆ ತನಿಖೆಗೆ ಸಹಕಾರವನ್ನ ಕೊಡಬೇಕು, ಸಾಕ್ಷ್ಯಗಳನ್ನ ನಾಶ ಮಾಡಬಾರ್ದು, ಏನು ವಿಡಿಯೋನ ಆತ ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ರೆ ಅದನ್ನ ಡಿಲೀಟ್ ಕೂಡ ಮಾಡಬಾರ್ದು ಅನ್ನೋಂಥ ಒಂದಷ್ಟು ಷರತ್ತುಗಳನ್ನು ಕೂಡ ಅಷ್ಟೇ ಕೋರ್ಟ್ ವಿಧಿಸಿತ್ತು. ಅದರಂತೆ ಇವತ್ತು ಬೆಳಿಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ನೋಟಿಸ್ ಕೊಟ್ಟಂತಹ ಬಳಿಕ ಸಮೀರ್ ಕೂಡ ಅಷ್ಟೇ ಪೊಲೀಸರಿಗೆ 2 ಪತ್ರವನ್ನ ಬರೀತಾನೆ. ಆ ಒಂದು ಪತ್ರದಲ್ಲಿ ತನಗೆ ಪ್ರಾಣ ಬೆದರಿಕೆ ಇದೆ, ಧರ್ಮಸ್ಥಳದಲ್ಲಿ ಈಗಾಗಲೇ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ನಾನು ಧರ್ಮಸ್ಥಳಕ್ಕೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದ. ಜೊತೆಗೆ ಸೂಕ್ತ ಭದ್ರತೆಯನ್ನ ಕೊಟ್ಟರೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ದ. ಆ ಒಂದು ಕಾರಣಕ್ಕೋಸ್ಕರನೇ ಧರ್ಮಸ್ಥಳದ ಸ್ಟೇಷನ್ ಬದಲಾಗಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಕೂಡ ಅಷ್ಟೇ ಬರೋದಕ್ಕೆ ಆ ನೋಟಿಸ್ ನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ನಿನ್ನೆ ಆತನ ಮನೆ ಇರುವಂತಹದ್ದು ಬಳ್ಳಾರಿಯಲ್ಲಿ, ಬಳ್ಳಾರಿ ಮನೆಗೂ ಕೂಡ ಅಷ್ಟೇ ನೋಟಿಸ್ ಪ್ರತಿಯನ್ನು ಅಂಟಿಸಿದ್ರು. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಮನೆಗೂ ಕೂಡ ಅಷ್ಟೇ ನೋಟಿಸ್ ಪ್ರತಿಯನ್ನು ಅಂಟಿಸಿದ್ರು. ಇವತ್ತು ಸಮೀರ್ ಬರಲೇಬೇಕಾದಂತಹ ಸ್ಥಿತಿ. ಯಾಕಂದ್ರೆ ಒಂದ್ ಕಡೆ ಕೋರ್ಟ್ ಕೂಡ ಅಷ್ಟೇ ಈಗಾಗಲೇ ತನ್ನ ಕೊಟ್ಟಿರುವಂತಹ ನಿರೀಕ್ಷಣಾ ಜಾಮೀನಲ್ಲಿ ಸ್ಪೆಸಿಫಿಕ್ ಆಗಿ ಷರತ್ತನ್ನು ಉಲ್ಲೇಖ ಮಾಡಿರುವಂತದ್ದು, ತನಿಖಾಧಿಕಾರಿ ಯಾವಾಗಲೇ ತನಿಖೆ ಕರೆದ್ರು ಕೂಡ ಹೋಗಬೇಕು ಅಂತ ಹೇಳ್ಬಿಟ್ಟು. ಜೊತೆಗೆ 48 ಗಂಟೆ ಅಂತ ಟೈಮ್ ಕೊಟ್ಟಿತ್ತಲ್ಲ, ಅದಕ್ಕೋಸ್ಕರ ಇವತ್ತು ಆತ ವಿಚಾರಣೆಗೆ ಹಾಜರಾಗಲೇಬೇಕಿತ್ತು. ಒಂದ್ ವೇಳೆ ಏನಾದ್ರೂ ಇವತ್ತು ಸಮೀರ್ ವಿಚಾರಣೆಗೆ ಬಂದಿರಲಿಲ್ಲ ಅಂತಿದ್ರೆ ಪೊಲೀಸರು ನಾಳೆ ಕೋರ್ಟ್ನ ಗಮನಕ್ಕೆ ತಂದು ಆತನಿಗೆ ಕೊಟ್ಟಿರುವಂತಹ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಿ ಬಂಧನಕ್ಕೆ ವಾರೆಂಟ್ ಅನ್ನು ಕೂಡ ಅಷ್ಟೇ ಇಶ್ಯೂ ಮಾಡಿಸೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಅದೇ ಒಂದು ಕಾರಣಕ್ಕೋಸ್ಕರ 10 ಗಂಟೆಗೆ ಬರಬೇಕಾದಂತ ಸಮೀರ್ ಆ ತನಿಖಾಧಿಕಾರಿಗೆ ಅವರೇ ಫೋನ್ ಮಾಡ್ತಾರೆ, 11 ಗಂಟೆ ವೇಳೆಗೆ ನಾನು ಬರ್ತೀನಿ ಅಂತ ಹೇಳಿದ್ದ. ಇದಾಂತ ಬಳಿಕ ಎಗೇನ್ 11 ಗಂಟೆಗೆ ಫೋನ್ ಮಾಡ್ತಾರೆ, ಸ್ವಲ್ಪ ರೋಡ್ಸ್ ಆಗ್ತಾ ಇಲ್ಲ, ನಾನು 1 ಗಂಟೆ ವೇಳೆಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತಾನು ಕೂಡ ಹೇಳಿದ. ಆ ಒಂದು ಕಾರಣಕ್ಕೋಸ್ಕರ ತನಿಖಾಧಿಕಾರಿ ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಕಾದ್ ಕುಳಿತಿದ್ರು. ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮೀರ್ನ ವಿಚಾರಣೆ ಆಗುತ್ತೆ. ಈ ಒಂದು ಪ್ರಕರಣದ ಬಗ್ಗೆ ಏನ್ ವಿಚಾರಣೆ ಆಗಬಹುದು ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಸಮೀರ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನ ಬಗ್ಗೆ. ಯಾಕಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತದ್ರಿಂದ ಹಿಡಿದು, ಜೊತೆಗೆ ಜನರು ದಂಗೆ ಹೇಳಬೇಕು ಅನ್ನುವಂಥದ್ರಿಂದ ಹಿಡಿದು ಧರ್ಮಾಧಿಕಾರಿಗಳ ಬಗ್ಗೆ ಮಾತನಾಡಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಎನ್ಕ್ವೈರಿಯನ್ನ ಮಾಡ್ತಾರೆ. ಈ ರೀತಿಯಾಗಿ ನೀನು ಪ್ರಚೋದನಕಾರಿಯಾದಂತಹ ಭಾಷಣವನ್ನು ಮಾಡುವಂತ ಉದ್ದೇಶವಾದ್ರೂ ಏನು? ಧರ್ಮಸ್ಥಳದ ಬಗ್ಗೆ ನೀನು ಮಾಡ್ತಿರುವಂತಹ ಆರೋಪಗಳಿಗೆ ನಿನ್ನ ಬಳಿ ಸಾಕ್ಷ್ಯಗಳಿದೆಯಾ? ಜೊತೆಗೆ ಜನರನ್ನ ದಂಗೇಳಿ ಅಂತ ಹೇಳುವಂತಹದ್ದು ಎಷ್ಟರ ಮಟ್ಟಿಗೆ ನಿಜ? ಯಾಕಂದ್ರೆ ಇದು ಯಾವ ರೀತಿಯಾಗಿ ಜನರ ಭಾವನೆಗಳ ಜೊತೆ ಆಟವಾಡುವಂತ ರೀತಿಯಲ್ಲಿ ಇರಲಿಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಅದ್ರ ಬಗ್ಗೆ ಕೇಳ್ತಾರೆ. ಇದಾದಂತ ಬಳಿಕ ಸುಜಾತಾ ಭಟ್, ಯಾಕಂದ್ರೆ ಸುಜಾತಾ ಭಟ್ ಬಗ್ಗೆ ಕೂಡ ಅಷ್ಟೇ ಒಂದು AI ವಿಡಿಯೋನ ಮಾಡ್ತಾರೆ. ಆ ಒಂದು AI ವಿಡಿಯೋದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ರೀತಿ ಅನನ್ಯ ಭಟ್ಗೆ ನ್ಯಾಯ ಸಿಗಬೇಕು ಅನ್ನೋ ತಿಟ್ಟಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿರುವಂತದ್ದು. ಈಗ ಸುಜಾತಾ ಭಟ್ ಕೂಡ ಅಷ್ಟೇ ಹೇಳ್ತಿರುವಂತದ್ದು ಸುಳ್ಳು ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಿದೆ. ಒಂದಷ್ಟು ದಾಖಲಾತಿಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಬ್ಯಾಕ್ ಎಂಡ್ ಅಲ್ಲಿ ಎನ್ಕ್ವೈರಿಯನ್ನ ಮಾಡ್ಕೊಂಡಿದ್ದಾರೆ. ಅದರ ರಿಲೇಟೆಡ್ ಆಗಿ ಕೂಡ ಅಷ್ಟೇ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಸ್ಪೆಸಿಫಿಕ್ ಆಗಿ AI ಜನರೇಟೆಡ್ ವಿಡಿಯೋ, ಈ AI ಜನರೇಟೆಡ್ ವಿಡಿಯೋಗಳನ್ನ ಮಾಡ್ತಿರುವಂತಹ ಉದ್ದೇಶ ಏನು? ಯಾಕಂದ್ರೆ ಈ ರೀತಿಯಾಗಿ ಜನರನ್ನ ದಿಕ್ತಪ್ಪಿಸುವಂತದ್ರ ಜೊತೆಗೆ ಒಂದು ರೀತಿ ಲಾ ಅಂಡ್ ಆರ್ಡರ್ ಇಶ್ಯೂಸ್ ತರುವಂತಹದ್ದು ಕೂಡ ಅಷ್ಟೇ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಆಲ್ಮೋಸ್ಟ್ ಸಮೀರ್ನ 1-2 ಗಂಟೆಗಳ ಕಾಲ ಎನ್ಕ್ವೈರಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬಂಧನ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಅಂತ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ತನಿಖಾಧಿಕಾರದಾಗ ವಿಚಾರಣೆಗೆ ಕೂಡ ಹಾಜರಾಗ್ತಿರುವಂತ ನಿಟ್ಟಿನಲ್ಲಿ ಬಂಧನ ಮಾಡಕ್ ಬರೋದಿಲ್ಲ. ಒಂದ್ ವೇಳೆ ಏನಾದ್ರೂ ಸಮೀರ್ ವಿರುದ್ಧ ಏನಾದ್ರೂ ಬೇರೆ ಯಾವ್ದಾದ್ರು FIR ದಾಖಲಾಗಿದ್ರೆ ಆ ಒಂದು ಕೇಸ್ನಲ್ಲಿ ಬಂಧನ ಮಾಡಬಹುದು. ಬಿಟ್ರೆ ಈ ಒಂದು ಪರ್ಟಿಕ್ಯುಲರ್ ಧರ್ಮಸ್ಥಳದಲ್ಲಿ ದಾಖಲಾದಂತ ಸುಮೋಟೋ ಕೇಸ್ನಲ್ಲಿ ಸದ್ಯಕ್ಕೆ ಸಮೀರ್ನ ಬಂಧನ ಮಾಡಕ್ ಬರೋದಿಲ್ಲ. ಬದಲಾಗಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಬಹುತೇಕ 1-2 ಗಂಟೆಗಳ ಕಾಲ ಎನ್ಕ್ವೈರಿ
ಅನ್ನುವಂಥದ್ದು ನಡೆಯುವಂಥ ಸಾಧ್ಯತೆ. ಸದ್ಯಕ್ಕೆ ಸಮೀರ್ ತನ್ನ ವಕೀಲರ ಜೊತೆ ಬಂದಿರುವಂಥದ್ದು, ಯಾಕಂದ್ರೆ ಬೇರೆ ಏನಾದರೂ ಆಗಬಹುದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರನೋ ಅಥವಾ ತನ್ನನ್ನು ಬೇರೆ ಯಾವುದಾದ್ರು ಪ್ರಕರಣದಲ್ಲಿ ಬಂಧನ ಮಾಡಬಹುದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರನೋ ಗೊತ್ತಿಲ್ಲ, ತಮ್ಮ 3 ಜನ ವಕೀಲರ ಜೊತೆಯಲ್ಲಿ ಈಗಾಗಲೇ ಸಮೀರ್ ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿದ್ದಾನೆ. ಸದ್ಯಕ್ಕೆ ಬೆಳ್ತಂಗಡಿ ಸ್ಟೇಷನ್ ಒಳಗಡೆ ಇದ್ದಾರೆ. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಚಾರಣೆ ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಕೂಡ ಆಗುತ್ತೆ. ಪೃಥ್ವಿ, ಮಂಜು, ಮತ್ತೊಂದ್ ಕಡೆ ಪ್ರಮುಖವಾಗಿ AI ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದನ್ನ ಅಂದ್ರೆ ಈತನಿಗೂ ಯಾರಾದ್ರೂ ಕುಮ್ಮಕ್ ಕೊಡ್ತಾ ಇದ್ರ, ಮತ್ತೆ ಈತನಿಗೆ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಂತ ವಿಚಾರ, ಸಾಕಷ್ಟು ಜನ ಆ ಭಾಗದ ಬಿಜೆಪಿಯ ಶಾಸಕರು ಎಲ್ಲ ಮಾತನಾಡ್ತಾ ಇದ್ರು, ಈತನಿಗೆ ಎಲ್ಲಿಂದಲೋ ಹಣ ಎಲ್ಲ ಬರ್ತಾ ಇತ್ತು, ವಿದೇಶಿ ಫಂಡ್ ಎಲ್ಲ ಬರ್ತಾ ಇತ್ತು, ಅದಕ್ಕೆ ಈತ ಮಾಡ್ತಾ ಇದ್ದ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಅಕೌಂಟ್ ಡೀಟೇಲ್ಸು ಕೂಡ ಇವರೇ ಚೆಕ್ ಮಾಡುವಂತ ಸಾಧ್ಯತೆ ಇರುತ್ತಾ, ಅಥವಾ ಅದನ್ನ ಬಿಟ್ಟು ಸದ್ಯಕ್ಕೆ ಈತ ಯಾವ ಕಾರಣಕ್ಕೆ ಈ ವಿಚಾರಗಳನ್ನ ಕೈಗೆತ್ತಿಕೊಂಡಿದ್ದ ಅನ್ನುವಂಥದ್ದಕ್ಕೆ ಮಾತ್ರ ವಿಚಾರಣೆ ಸೀಮಿತ ಆಗ್ಬೋದಾ? ಇಲ್ಲ ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು FIR ಆಗಿದೆ ಅದರ ರಿಲೇಟೆಡ್ ಮಾತ್ರ ಎನ್ಕ್ವೈರಿಯನ್ನ ಮಾಡ್ತಾರೆ ಹೊರತು ಅದ್ರ ಹಣದ ಆಗಿರ್ಬೋದು, ಹಣದ ಮೂಲದ ಬಗ್ಗೆ ಆಗಿರ್ಬೋದು, ಅಥವಾ ನಿನ್ನ ಹಿಂದೆ ಯಾರಿದ್ದಾರೆ ಇದರ ಬಗ್ಗೆ ಬಹುತೇಕ ಎನ್ಕ್ವೈರಿ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕೇವಲ ಆತ ಮಾಡಿರುವಂತಹ ಒಂದು ವಿಡಿಯೋ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತದ್ದು. ಆತನಿಗೆ ಫಾಲೋವರ್ಸ್ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರೆ, ಒಂದು ವೇಳೆ ಪರ ಮತ್ತು ವಿರೋಧವಾಗಿ ಕೂಡ ಅಷ್ಟೇ ಒಂದಷ್ಟು ಚರ್ಚೆಗಳಾಗ್ತಿರುವಂತದ್ದು. ಇದರಿಂದ ಏನಾದ್ರೂ ಲಾ ಅಂಡ್ ಆರ್ಡರ್ ಇಶ್ಯೂ ಆಯ್ತು ಅಂದ್ರೆ ಯಾರು ಜವಾಬ್ದಾರರು, ಮತ್ತೆ ಆ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿರುವಂತಹ 23 ನಿಮಿಷದ 52 ಸೆಕೆಂಡ್ ನ ವಿಡಿಯೋ ಇದೆ, ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಮಾತ್ರ ಇವತ್ತು ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ, ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಅದು ಬಿಟ್ಟರೆ ಬೇರೆ ರೀತಿಯಾದಂತಹ ಈಗಾಗಲೇ ವಿರೋಧ ಪಕ್ಷದವರು ಆರೋಪ ಮಾಡಿದಂಗೆ ಆಗಿರ್ಬೋದು, ಅಥವಾ ಈಗಾಗಲೇ ಇಡಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹೋಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ, ಇದ್ರ ಬಗ್ಗೆ ಯಾವುದು ಕೂಡ ಎನ್ಕ್ವೈರಿ ಆಗೋದಿಲ್ಲ. ಬದಲಾಗಿ ಪರ್ಟಿಕ್ಯುಲರ್ ಆದಂತಹ ಪ್ರಕರಣದ ಬಗ್ಗೆ ಏನು FIR ಆಗಿದೆ, FIR ನಲ್ಲಿರುವಂತಹ ಅಂಶಗಳನ್ನ ಇಟ್ಕೊಂಡು ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಧರ್ಮಸ್ಥಳದ ವಿರುದ್ಧವಾಗಿ, ಒಂದಷ್ಟು ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಮಾತನಾಡಿರುವಂತದ್ದಾಗಿರ್ಬೋದು, ದಂಗೆ ಹೇಳಬೇಕು, ಇನ್ನು ಶಿವತಾಂಡವ ಅನ್ನುವಂಥದ್ದು ಇನ್ಮೇಲೆ ಶುರುವಾಗುತ್ತೆ ಅನ್ನುವಂಥದ್ದು. ಈ ಪರ್ಟಿಕ್ಯುಲರ್ ಆಗಿ 23-24 ನಿಮಿಷದ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿರುವಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ಮುಂದೆ ಇಟ್ಕೊಂಡು ಇವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಪೂರಕ ಎಂಬಂತೆ ಏನಾದರೂ ನಿಮ್ಮ ಹತ್ರ ದಾಖಲಾತಿಗಳಿದೆಯಾ, ಪರ್ಟಿಕ್ಯುಲರ್ ಒಂದಷ್ಟು ಹೆಸರುಗಳನ್ನ ಅಥವಾ ವಿಡಿಯೋದಲ್ಲಿ ಹೇಳ್ತಾನೆ, ಆ ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂಥದ್ದಕ್ಕೆ ನಿಮ್ಮ ಹತ್ರ ದಾಖಲಾತಿಗಳಿದೆಯಾ, ದಾಖಲೆಗಳಿಲ್ಲದೆ ಯಾವ ರೀತಿಯಲ್ಲಿ ನೀವು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ವಿಡಿಯೋ ಮುಖಾಂತರವಾಗಿ ಕೊಡ್ತೀರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಕೇವಲ ಇವತ್ತಿನ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ಆ 23 ನಿಮಿಷ 52 ಸೆಕೆಂಡ್ ನ ವಿಡಿಯೋ ಏನಿದೆ ಆ ಒಂದು ವಿಡಿಯೋ ರಿಲೇಟೆಡ್ ಆಗಿ ಮಾತ್ರ ಎನ್ಕ್ವೈರಿ ಮಾಡ್ತಾರೆ, ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಎನ್ಕ್ವೈರಿ ಕೂಡ ಅಷ್ಟೇ ಇವತ್ತು ಇರೋದಿಲ್ಲ. ಅದ್ರ ಜೊತೆ ಮಂಜು, ಇಲ್ಲಿ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಈತನ ವಿಡಿಯೋ ಎಲ್ಲ ರಿಲೀಸ್ ಆದ ಬಳಿಕನೇ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ಶುರುವಾಗಿದ್ದು. ಮತ್ತೊಂದ್ ಕಡೆ ಸುಜಾತ ಭಟ್ ಆಕೆ ಏನ್ ಹೇಳ್ತಾ ಇದ್ದಾರೆ, ನನ್ನ ಮಗಳು ಇದ್ಲು, ಒಂದ್ ಕಡೆ ಇಲ್ಲ, ಅಥವಾ ಇನ್ಯಾರೋ ಮಗಳು ಅಂತೆಲ್ಲ ಕನ್ಫ್ಯೂಷನ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈತ ವಿಡಿಯೋ ಮಾಡಿದ್ಯಾಕೆ, ಸುಜಾತ ಭಟ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡುವಂತ ಹಿನ್ನೆಲೆಯಲ್ಲಿ ಈತನ ಪಾತ್ರನೂ ಕೂಡ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನ ಪಡ್ಕೊಳ್ಬೋದಾ? ಬಿಕಾಸ್ SIT ಯಲ್ಲಿ ಅನನ್ಯ ಭಟ್ ಪ್ರಕರಣ ಕೂಡ ದಾಖಲಾಗಿದೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತಿದಾರಲ್ಲ. ಇಲ್ಲ, ಈ ಅನನ್ಯ ಭಟ್ ಪ್ರಕರಣ ಅಂತ ಬಂದಾಗ SIT ಅವರು ನೋಟಿಸ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಅನನ್ಯ ಭಟ್ ಪ್ರಕರಣವನ್ನ DG IG ಅವರು SITಗೆ ವರ್ಗಾವಣೆ ಮಾಡಿರುವಂತಹ ಕಾರಣಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಕೇಸ್ನ ಬಗ್ಗೆ ಏನಾದರೂ ಮಾಹಿತಿಯನ್ನ ಬೇಕು, ಅಥವಾ ಅನನ್ಯ ಭಟ್ ಇದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಈತ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದ. ಯಾಕಂದ್ರೆ ಅನನ್ಯ ಭಟ್ ಇದ್ದಾರೆ, 2003 ನಾಪತ್ತೆ ಆಗ್ತಾರೆ, ಅವರು ಸ್ನೇಹಿತರ ಜೊತೆ ಬಂದಿದ್ರು, ಈ ರೀತಿಯಾಗಿ ಆತ ಒಂದು ಛತ್ರಿಯನ್ನ ಇಟ್ಕೊಂಡು ಒಂದು ವಿಡಿಯೋನ ಮಾಡ್ತಾನೆ. ಅದ್ರ ಸಾಕಷ್ಟು ರೀತಿಯಾದಂತ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಅಷ್ಟೇ ಕಾರಣವಾಗಿತ್ತು. ಆ ಒಂದು ವಿಡಿಯೋ ನೋಡಿದಂಥವ್ರು ನಿಜವಾಗ್ಲೂ ಕೂಡ ಅನನ್ಯ ಭಟ್ ಇದಾರಾ, ನಿಜವಾಗ್ಲೂ ಅನನ್ಯ ಭಟ್ ಅನ್ನುವಂಥವ್ರು ಅತ್ಯಾಚಾರ ಆಗಿದೆಯಾ, ಅಥವಾ ಅವ್ರು ಇದುವರೆಗೂ ಕೂಡ ಅಷ್ಟು ಸಿಕ್ಕಿಲ್ವಾ, ಆ ತಾಯಿಯ ನೋವು ನಿಜವಾಗ್ಲೂ ಕೂಡ ಅಷ್ಟು ಇವತ್ತಿಗೂ ಇದೆಯಾ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗಿತ್ತು. ಆದ್ರೆ ಈಗ ಪೊಲೀಸ್ SIT ಅವರ ಇನ್ವೆಸ್ಟಿಗೇಷನ್ ಸಂದರ್ಭ ಅನನ್ಯ ಭಟ್ಟೆ ಇಲ್ಲ ಅನ್ನುವಂಥ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಸಿಕ್ಕಿರುವಂತದ್ದು. SIT ಅಧಿಕಾರಿಗಳಿಗೆ ಏನಾದ್ರೂ ಈ ಪರ್ಟಿಕ್ಯುಲರ್ ಅಂತ ಪ್ರಕರಣದಲ್ಲಿ ಈತನ ಸ್ಟೇಟ್ಮೆಂಟ್ ಅಗತ್ಯತೆ ಬಿತ್ತು ಅಂದಾಗ ಖಂಡಿತವಾಗ್ಲೂ SIT ಅಧಿಕಾರಿ ನೋಟಿಸ್ ಮಾಡ್ತಾರೆ. ಆದ್ರೆ ಈಗ ಕ್ಲಾರಿಟಿ ಕೊಟ್ಬಿಡಿ ಮಂಜು, ಹಾಗಾದ್ರೆ ಈತ ಈಗ ವಿಚಾರಣೆಗೆ ಹಾಜರಾಗಿರುವಂತದ್ದು SIT ಅವ್ರ ಮುಂದೆನೂ ಅಲ್ಲ, SIT ಏನ್ ಪ್ರಕರಣಗಳನ್ನೆಲ್ಲ ದಾಖಲು ಮಾಡ್ಕೊಂಡಿದೆ ಅದ್ರ ಮುಂದೆನೂ ಅಲ್ಲ, ಈಗ ಈತನ ಪ್ರಕರಣ ವಿಚಾರಣೆ ಮಾಡ್ತಾ ಇರುವಂತದ್ದೇ ಸಪರೇಟು, ಅದು ಧರ್ಮಸ್ಥಳದ ಪೊಲೀಸರು ಬೆಳ್ತಂಗಡಿಯಲ್ಲಿ ಈತನನ್ನ ವಿಚಾರಣೆ ಮಾಡ್ತಿದಾರಲ್ವಾ, ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ.
ಇಲ್ಲ ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ SIT ಕಚೇರಿ ಇರುವಂತ ಕಾರಣಕ್ಕೋಸ್ಕರ ಒಂದಷ್ಟು ಕನ್ಫ್ಯೂಷನ್ಸ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಬೆಳ್ತಂಗಡಿ ಪೊಲೀಸರು ಏನಕ್ಕೆ ಬೆಳ್ತಂಗಡಿ ಸ್ಟೇಷನ್ ಬನ್ನಿ ಅಂತಂದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬರುವಂತದ್ದು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನ ಅಂಡರ್ ಅಲ್ಲಿ, ಆ ಒಂದು ಕಾರಣಕ್ಕೋಸ್ಕರನೇ ಮತ್ತು ಧರ್ಮಸ್ಥಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಆತ ದೂರುದಾರನೇ ಆತ ಆಗಿರುವಂತದ್ದು ಮತ್ತು ಸುಮೋಟೋ ಕೇಸ್ ಕೂಡ ಅಷ್ಟೇ ಸಬ್ ಇನ್ಸ್ಪೆಕ್ಟರ್ ರಿಜಿಸ್ಟರ್ ಮಾಡಿರುವಂತ ಕಾರಣಕ್ಕೋಸ್ಕರ ದೂರುದಾರ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡೋಕೆ ಬರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬೇಡ, ಬದಲಾಗಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಬನ್ನಿ ಅಂತ ಹೇಳಿದ್ರೆ, ಯಾಕಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನ ಅಂಡರ್ ಅಲ್ಲಿ ಧರ್ಮಸ್ಥಳ ಸ್ಟೇಷನ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಬೆಳ್ತಂಗಡಿ ಸ್ಟೇಷನ್ ಬನ್ನಿ ಅಂತ ಹೇಳಿದ್ರೆ, ಇವತ್ತಿನ ಇನ್ವೆಸ್ಟಿಗೇಷನ್ ಏನೇ ಇದ್ರೂ ಕೂಡ ಅಷ್ಟೇ ಧರ್ಮಸ್ಥಳ ಸ್ಟೇಷನ್ ನಲ್ಲಿ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಂತಹ ಒಂದು ಸುಮೋಟೋ ಕೇಸ್ ಏನಿತ್ತು ಆ ಒಂದು ಕೇಸ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ಕಲೆ ಹಾಕುವಂತದ್ದು ಅಷ್ಟು ಬಿಟ್ರೆ SIT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ಗೂ ಇವತ್ತು ಸಮೀರ್ಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಒಂದು ವೇಳೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ಒಂದು ಅನಾಮಿಕನ ವಿಚಾರಣೆ ಆಗಿರ್ಬೋದು ಅಥವಾ ಅನನ್ಯ ಭಟ್ ಪ್ರಕರಣಕ್ಕಾಗಿರ್ಬೋದು ಏನಾದ್ರೂ ಸಮೀರ್ನ ಲಿಂಕ್ ಇದೆ ಅಂತಂದಾಗ ಮಾತ್ರ SIT ಅವರು ನೋಟಿಸ್ ಅನ್ನ ಕೊಡ್ತಾರೆ, ಈ ಒಂದು ಪ್ರಕರಣದ ಸಂಬಂಧವಾಗಿ ನಿಮ್ಮನ್ನ ಎನ್ಕ್ವೈರಿ ಮಾಡ್ಬೇಕು ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಸಮೀರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತದ್ದು ಕೇವಲ ತನ್ನ ಮೇಲೆ ದಾಖಲಾಗಿರುವಂತಹ ಸುಮೋಟೋ ಕೇಸ್ನ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಮಾತ್ರ. ಪೃಥ್ವಿ.